ಹಾಯ್ ಹಲೋ ಫ್ರೆಂಡ್ಸ್, ಇದು ಎಸ್ ಪಿ ವಿಲೇಜ್ ಲೈಫ್ ಸ್ಟೈಲ್ ಇನ್ ಕನ್ನಡ. ಯಾರು ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಾನು ಏನಾದರೂ ತಪ್ಪು ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಈ ಒಂದು ಸಬ್ಸ್ಕ್ರೈಬಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಮತ್ತು ನನಗೆ ಬೇರೆ ಯಾವುದಾದ್ರೂ ಹೊಸ ವೀಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನನಗೊಂಥರ ಎಂಕರೇಜ್ ಸಿಗ್ತಾ ಆಗುತ್ತೆ, ಒಂಥರ ಪ್ರೋತ್ಸಾಹ ಸಿಗ್ತಾಗುತ್ತೆ ನಿಮ್ಮದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ನನ್ನ ರೈತನ ಹೆಂಡತಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಹಾಗೆ ನಾನು ಒಂದು 3-4 ದಿನದಿಂದ ಯಾವುದೇ ವೀಡಿಯೋಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಸಾರಿ ಕೇಳ್ತೀನಿ. ನಾನು ಊರಿಗೆ ಹೋದಾಗ ಒಂದು ಚಿಕ್ಕ ವೀಡಿಯೋವನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ನಮ್ಮಮ್ಮ ಮಾಡೋವಂಥ ಒಂದು ಮೆಣಸಿನ ಬುಟ್ಟಿ ನರ್ಸರಿ ಮಾಡುತ್ತೆ. ಜಾಸ್ತಿ ಏನು ಮಾಡಲ್ಲ, ಮಾಡಿದರೆ 1,000 2,000 ಗಿಡ ನರ್ಸರಿ ಮಾಡ್ತಾರೆ. ಈ ಸರಿ ಹೆಚ್ಚಾಗಿ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಹೆಚ್ಚಾಗಿ ಮಳೆ ಇದ್ದಿದ್ದ ಕಾರಣ ಜಾಸ್ತಿ ಬುಟ್ಟಿ ನರ್ಸರಿ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇಯರ್ ನಾನು ಅದನ್ನು ಯಾವ ರೀತಿ ಬುಟ್ಟಿ ತುಂಬಿಸಿ ಅದಕ್ಕೆ ಯಾವ ರೀತಿ ಮಣ್ಣು ಹಾಕ್ತಾರೆ, ಯಾವ ಮಣ್ಣು ಹಾಕ್ತಾರೆ, ಹಾಗೆ ಅದು ಯಾವ ರೀತಿ ಕಡ್ಡಿಯನ್ನು ಕಟ್ ಮಾಡ್ಕೊಬಂದು ಎಷ್ಟು ಕಡ್ಡಿ ಚುಚ್ತಾರೆ, ಅದು ಯಾವ ರೀತಿ ಮೆಡಿಷನ್ ಹಾಕ್ತಾರೆ ಅನ್ನೋದು ಫುಲ್ಲಿ ಡೀಟೇಲನ್ನು ನೆಕ್ಸ್ಟ್ ಇಯರ್ ಅದು ಯಾವ ತಿಂಗಳಲ್ಲಿ ಮಾಡ್ತಾರೆ ಎಲ್ಲನೂ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಬಟ್ ಇವಾಗ ಒಂದು ಚಿಕ್ಕ ವೀಡಿಯೋನ ಮಾಡ್ಕೊಬಂದಿದ್ದೀನಿ, ಅದು ಹೇಗಿರುತ್ತೆ, ಅದು ಎಷ್ಟಿದೆ ಅಂತ. ಇದು ಇವಾಗ ಸ್ವಲ್ಪನೇ ಇರೋದು, ಆಲ್ರೆಡಿ ಎಲ್ಲನೂ ಸೇಲ್ ಮಾಡಿದ್ದಾರೆ. ಎಷ್ಟು ಒಂದು ಬುಟ್ಟಿಗೆ ಒಂದು 15 ರೂಪಾಯಿ ಹಾಗೆ ಸೇಲ್ ಮಾಡಿದ್ದಾರೆ. ಮನೆಗೆ ಅಂತ ಸ್ವಲ್ಪ ಇಷ್ಟು ಮೆಣಸಿನ ಬುಟ್ಟಿಯನ್ನು ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ನಮ್ಮ ಮನೆ ಹತ್ರ ಇರೋ ಒಂದು ಚಿಕ್ಕ ಪುಟಾಣಿ ತೋಟ ಇದೆ ಮನೆ ಹತ್ರನೇ ಅಂತ. ಇವಾಗಿನ ಅದು ಚಿಕ್ಕ ಗಿಡ, ಕಾಫಿ ಗಿಡ, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದು ಕಾಯಿ ಬಿಡ್ತಾ ಇದೆ. ಇದು ಕಾಫಿ ಕಾಯಿ, ಕಾಯಿ ಅದು ಇವಾಗ ಕಾಯಾಗಿದೆ. ನೆಕ್ಸ್ಟ್ ಅದು ಹಣ್ಣಾಗಿ ಅದನ್ನು ನಾವು ಕುಯ್ದು ಪಲ್ಪರ್ ಅಂತ ಮಾಡ್ತಾರೆ. ಕಾಫಿ ಬೀಜನ ಬೇಳೆ ಮಾಡಿಬಿಟ್ಟು ನಾವು ಅದು ನೆಕ್ಸ್ಟು ಮಾರೋದು. ಅದನ್ನೇ ನಾವು ಕಾಫಿ ಪುಡಿ ಮಾಡಿಕೊಂಡು ಅದಕ್ಕೆ ಚರಿ ಜೊತೆಗೆ ಪುಡಿ ಮಾಡಿಸಿ ಕಾಫಿನ ಮಾಡ್ಕೊತೇವೆ. ಹಾಗೆಯೇ ಅದು ಕಾಫಿ ಗಿಡದ ಜೊತೆ ಅಲ್ಲಲ್ಲಿ ಒಂದೊಂದು ಅಡಿಕೆ ಗಿಡನೂ ಹಾಕಿದ್ದಾರೆ. ಮತ್ತು ಎಲ್ಲ ರೀತಿ ಹಣ್ಣುಗಳು, ತೋಟ ಅಂದರೆ ಹಣ್ಣಿನ ಗಿಡನೂ ಇರುತ್ತೆ. ಹಾಗೆ ಅದ್ರಲ್ಲಿ ಸ್ವಲ್ಪ ಅಡಿಕೆ ಗಿಡದ ನರ್ಸರಿನೂ ಕೂಡ ಮಾಡ್ಕೊಂಡಿದ್ದಾರೆ. ಮಧ್ಯದಲ್ಲಿ ಕಾಫಿ ಗಿಡದ ಮಧ್ಯೆ ಅಲ್ಲಲ್ಲಿ ಒಂದೊಂದು ಅಡಿಕೆ ಗಿಡ ಹಾಕೊಳ್ಳೋಣ ಅಂತ. ಈ ತೋಟ ಇರೋದು ಮನೆ ಹತ್ರ ಇರೋದು. ನೆಕ್ಸ್ಟ್ ನಾನು ನಮ್ಮ ತೋಟ ಇರೋದು ಮನೆಯಿಂದ ದೂರ ಇದೆ, ಆಯಿತಾ. ಅದ್ರ ಬಗ್ಗೆನೂ ಒಂದಿನ ತೋರಿಸ್ತೀನಿ. ಆ ತೋಟದಲ್ಲಿ ಮೆಣಸಿನ ಗಿಡಗಳೆಲ್ಲ ತುಂಬ ದೊಡ್ಡದಾಗಿ ಹಬ್ಬಿದೆ. ಅದು ಹೇಗೆ ರೀತಿ ಬಿಡುತ್ತೆ ಏನು ಎಂತು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ.